ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವಿಡಿಯೋದಲ್ಲಿ ನಾನು ನಿಮಗೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಯಾವ ಥರ ಆ್ಯನ್ಯುವಲ್ ಎಕ್ಸಾಮ್ ರಿಸಲ್ಟನ್ನು ಚೆಕ್ ಮಾಡ್ಕೋಬೇಕಂತೇಳಿ ತೋರಿಸ್ಕೊಡ್ತೀನಿ. ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದ್ಸಲ ನಾನು ಬ್ಯಾಕ್ ಬರ್ತೀನಿ. ನಿಮಗೆ ಬ್ಯಾಕ್ ಬಂದುಬಿಟ್ಟು ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿ. ಬ್ರೌಸರ್ ಓಪನ್ ಮಾಡಿಬಿಟ್ಟು ಈ ಥರ PMB ಅಂತೇಳಿ ನೀವು ಟೈಪ್ ಮಾಡಿ ಸರ್ಚನ್ನು ಕೊಡಿ. ಅಥವಾ ನೀವು PMB ರಿಸಲ್ಟ್ ಅಂತ ಕೊಟ್ಟರು ಕೂಡ ಡೈರೆಕ್ಟ್ ಬರ್ಬೋದು. ಡೈರೆಕ್ಟ್ ಬರೋಕ್ಕೆ ಈ ಥರ PMB ಅಂತ ನೀವು ಸರ್ಚ್ ಮಾಡಿ ಇಲ್ಲಿ ನೋಡ್ಬೋದು. https://www.pmbkarnataka.org ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪ್ಯಾರಾಮೆಡಿಕಲ್ ಬೋರ್ಡ್ ಓಪನ್ ಆಗುತ್ತೆ. ಈ ಥರ ಕರ್ನಾಟಕ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಎಜುಕೇಷನ್ ರೆಗ್ಯುಲೇಷನ್ ಅಂತ ಇದೆ, ಅಥಾರಿಟಿ ಅಂತ ಇದೆಯಲ್ಲ, ಅರೆ ವೈದ್ಯಕೀಯ ಮಂಡಳಿ, ಕರ್ನಾಟಕ ನರ್ಸಿಂಗ್ ಹಾಗೂ ಅರೆ ವೈದ್ಯಕೀಯ ವಿಜ್ಞಾನಗಳ ನಿಯಂತ್ರಣ ಪ್ರಾಧಿಕಾರ ಅಂತ ಇದೆಯಲ್ಲ, ಈ ಥರ ಆಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ ಇದು. ಈ ಆಫೀಸಿಯಲ್ ವೆಬ್ಸೈಟಲ್ಲಿ ಈ ಥರ ಸ್ಕ್ರೋಲ್ ಮಾಡ್ತಾ ಬನ್ನಿ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೇನು ಅಂತ ಹೇಳಿದ್ರೆ, ಇಲ್ಲಿರುತ್ತೆ ನೋಡಿ, ರಿಸಲ್ಟ್ ಅಂತ ಇರೋದಲ್ಲ ಕೆಳಗಡೆ. ಇಲ್ಲಿ ಈ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ರಿಜಿಸ್ಟರ್ ನಂಬರ್ ಕೇಳುತ್ತದು. ರಿಜಿಸ್ಟರ್ ನಂಬರ್ ಆಗಿಬಿಟ್ಟು ಸರ್ಚ್ ಕೊಟ್ಟರೆ ಏನು ಅಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸ್ನೇಹಿತರೆ, ಈ ಥರ ರಿಜಿಸ್ಟರ್ ನಂಬರ್ ಹಾಕಿ ನೀವು ಸರ್ಚ್ ಕೊಡ್ಬೇಕು ಅಷ್ಟೇ. ಸರ್ಚ್ ಕೊಟ್ಟರೆ ನಿಮ್ಮ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ಇದು ಯಾವಾಗ ಅಂತ ಹೇಳಿದ್ರೆ, ರಿಸಲ್ಟ್ ಬಿಟ್ಟ ತಕ್ಷಣ, ರಿಸಲ್ಟ್ ಬಿಟ್ಟ ಮೇಲೆ ನಿಮಗೆ ರಿಸಲ್ಟು ಶೋ ಆಗುತ್ತೆ. ಈಗ ಇನ್ನೂ ರಿಸಲ್ಟನ್ನು ಬಿಟ್ಟಿಲ್ಲ. ಮೇ ಬಿ ಅವರು ಯಾವುದೇ ಆ್ಯನ್ಯುವಲ್ ಎಕ್ಸಾಮು ರಿಸಲ್ಟ್ ಬಿಡಬೇಕು ಅಂದರೆ 1 to 2 months ಅವರು ಟೈಮ್ ತೊಗೊಂಡಿದ್ದಾರೆ ಪ್ರತಿ ವರ್ಷವೂ. ಈಗ ಈ ವರ್ಷ ಕೂಡ ಜನವರಿ 2025ವರೆಗೂ ಟೈಮ್ ತೊಗೊಳ್ಬೋದು. ಹೀಗಾಗಿ ಏನಾದರೂ ಆ ಥರ ಅಪ್ಡೇಟ್ಸ್ ಇದ್ದರೆ ಇಲ್ಲಿ ಥರ ನೋಟಿಫಿಕೇಷನ್ ಕೂಡ ಕಾಣಿಸ್ತಿರುತ್ತೆ, ನೋಡ್ಕೋಬೋದು. ನೀವು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದರೆ ಇಲ್ಲಿದೆ ನೋಡಿ. ಫಾರ್ ಎಕ್ಸಾಂಪಲ್, ಒಂದು ನೋಟಿಫಿಕೇಷನ್ 24-25 ಸ್ಟೂಡೆಂಟ್ಸ್ ಡೀಟೇಲ್ಸ್ ಆನ್ಲೈನ್ ಎಂಟ್ರಿ ನೋಟಿಫಿಕೇಷನ್ ಅಂತ ಇದೆ. ಸರ್ಕ್ಯುಲರ್ ಫಾರ್ ಅಡ್ಮಿಷನ್ ಆಫ್ ರಿಮೈನಿಂಗ್ ಗೌರ್ಮೆಂಟ್ ಸೀಟ್ಸ್ ಅಂಡರ್ ದಿ ಮ್ಯಾನೇಜ್ಮೆಂಟ್ ಕೋಟಾ ಫಾರ್ ದ ಅಕಾಡೆಮಿಕ್ ಇಯರ್ 2024-25 ಅಂತ ಇದೆ. ಈ ಥರ 23-24 ಸ್ಟೂಡೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಟರ್ನ್ ಸರ್ಕ್ಯುಲರ್ ಇದೆ. ಸರ್ಕ್ಯುಲರ್ ಟು ಕಮೆನ್ಸ್ ದಿ ಕ್ಲಾಸಸ್ ಫಾರ್ ಇಯರ್ 2024-25. ಇದರ ನೋಟಿಫಿಕೇಷನಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರುವಂಥ ನೋಟಿಫಿಕೇಷನ್ ಕೂಡ ಇರುತ್ತೆ. ಅಲ್ಲಿ ಕೂಡ ಲಿಂಕ್ ಬಿಟ್ಟಿರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೂಡ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಇದೇ ನೋಟಿಫಿಕೇಷನ್ ಚೆಕ್ ಮಾಡ್ತಾ ಇರಬೇಕು. ಯಾವುದೇ ಒಂದು ಖಾಸಗಿ ವೆಬ್ಸೈಟನ್ನು ನೋಡ್ತಾ ಹೋದರೆ ಸುಮ್ಮನೆ ಅವರು ರಿಸಲ್ಟ್ ಬಿಟ್ಟಿದ್ದಾರೆ ಹಾಗೆ ಹಿಂಗೆ ಅಂತೇಳಿ ನಿಮಗೆಲ್ಲ ಮಿಸ್ಗೈಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನೀವು ರಿಸಲ್ಟ್ ಚೆಕ್ ಮಾಡ್ಕೋಬೇಕು ಅಂದರೆ ಈ ಥರ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿ ಚೆಕ್ ಮಾಡ್ತಾಯಿರಿ. ಏನಾದ್ರು ಆ ಥರ ನೋಟಿಫಿಕೇಷನ್ ಬಂದರೆ ನಾನು ಕೂಡ ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.